ಹಲೋ ಎವ್ರಿವಾನ್, ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಹಗಲು ರಾತ್ರಿ ಅಂತಾನೆ ಯೋಚನೆ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಯಾರಿಗೆ ಪರ್ಸನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ ರಿಚುವಲ್ಸ್ ನಡೀತಾ ಇದೆ, ಸ್ಪೆಲ್ ನಡೀತಾ ಇದೆ, ಕಾರ್ಡ್ ಕಟ್ಟಿಂಗ್ ಸ್ಪೆಲ್. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ನ ರಿಮೂವ್ ಮಾಡಲಿಕ್ಕೆ, ನೆಗೆಟಿವಿಟಿನ ರಿಮೂವ್ ಮಾಡಲಿಕ್ಕೆ ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರಲಿಕ್ಕೆ, ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಈ ಒಂದು ಸ್ಪೆಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಓಕೆ, ಇದು ನಿಮಗೆ 1 hour ಸೆಷನ್ ಇರುತ್ತೆ. ತುಂಬ ಜನ ಕೇಳ್ತೀರಾ ಎಷ್ಟು ಗಂಟೆ ಆಗುತ್ತೆ, ಎಷ್ಟು ಅವರ್ ಇರುತ್ತೆ ಅಂತ ಹೇಳಿ. 1 hour ಇರುತ್ತೆ. ಓಕೆ, ಸೊ ಅದಕ್ಕೂ ಜಾಸ್ತಿ ಆಗಬಹುದು, ಗೊತ್ತಿಲ್ಲ. 1 hour ಮಿನಿಮಮ್ ಇದ್ದೇ ಇರುತ್ತೆ, ಯಾಕಂದರೆ ಲೈವ್ ಸೆಷನ್ ಆಗಿರೋದ್ರಿಂದ ಅಷ್ಟು ಟೈಮ್ ತಗೊಳುತ್ತೆ. ಓಕೆ, ಆ್ಯಂಡ್ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಹುಣ್ಣಿಮೆ ದಿನ ಮಾಡುವಂಥ ಈ ಒಂದು ಸ್ಪೆಲ್ ತುಂಬಾ ಪವರ್ಫುಲ್ ಆಗಿರುತ್ತೆ, ವರ್ಕ್ ಆಗುತ್ತೆ ಕೂಡ, 100% ವರ್ಕ್ ಆಗುತ್ತೆ ಕೂಡ. ಆ್ಯಂಡ್ ಏನಂತ ಹೇಳಿದ್ರೆ, ಹುಣ್ಣಿಮೆ ದಿನ ನೀವೇನೇ ರಿಚುವಲ್ಸ್ ಮಾಡಿದ್ರು ಅಥವಾ ನೀವೇನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಆದಷ್ಟು ಬೇಗ, ಈಗ ನಾರ್ಮಲ್ ಡೇಸಲ್ಲಿ ನೀವೇನು ಸ್ಪೆಲ್ ಮಾಡ್ತೀರಾ ಅಥವಾ ನಾರ್ಮಲ್ ಡೇಸಲ್ಲಿ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದಕ್ಕಿಂತ 2ರಷ್ಟು ನಿಮಗೆ ಪವರ್ಫುಲ್ ಆಗಿ ರಿಸಲ್ಟ್ ಸಿಗೋದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಲ್ಲಿ. ಸೊ ಹಾಗಾಗಿ ನಾನು ಹುಣ್ಣಿಮೆ ದಿನ ಈ ಒಂದು ರಿಚುವಲ್ಸ್ನ ಇಟ್ಟಿದ್ದೀನಿ. ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ಮತ್ತೆ ನೀವಿಬ್ಬರು ರಿಯೂನಿಯನ್ ಆಗಲಿಕ್ಕೆ ಈ ಒಂದು ಸ್ಪೆಲ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಎಸ್, ವಾವ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ ಜಡ್ಜ್ಮೆಂಟ್ ಬರ್ತಾ ಇದೆ. ಇಲ್ಲಿ ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ನೀವಷ್ಟೇ ಅಲ್ಲ. ಓಕೆ, ಇಲ್ಲಿ ನಿಮಗೆ ಅನ್ನಿಸ್ಬೋದು ಆ ವ್ಯಕ್ತಿ ನನ್ನನ್ನು ನೆನಪಿಸ್ಕೊಳ್ತಾನೆ ಇಲ್ವೇನೋ, ಆ ವ್ಯಕ್ತಿ ನನ್ನನ್ನು ಕಂಪ್ಲೀಟಾಗಿ ಮರ್ತು ಬಿಟ್ಟಿದ್ದಾರೆ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಪರ್ಸನ್ ನಿಮ್ಮನ್ನು ಮರೀಲಿಲ್ಲ, ಎಮೋಷ್ನಲಿ ನಿಮ್ಮ ಜೊತೆಗೆ ಅವ್ರು ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ಮತ್ತೆ ಅವ್ರಿಗೆ ಮೈಂಡಲ್ಲಿ ಏನು ಬರ್ತಿದೆ ಅಂತ ಹೇಳಿದ್ರೆ, ರಿಯೂನಿಯನ್ ಮಾಡಬೇಕು, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಆ ಥರ ಅವರು ಯೋಚನೆ ಮಾಡ್ತಿದ್ದಾರೆ ವಿನಃ ನಿಮ್ಮಿಂದ ದೂರ ಆಗಬೇಕು ಅನ್ನೋ ಯೋಚನೆ ಅವರಿಗೆ ಮಾಡ್ತಾ ಇಲ್ಲ. ಓಕೆ, ದ ಹೆರೋಫೆಂಟ್ ಬರ್ತಿರೋದ್ರಿಂದ ಅವರು ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಅಥವಾ ಅವ್ರ ಮೇಲಿರುವಂಥ ಜವಾಬ್ದಾರಿಗಳಿಂದ ನೀವು ಅವರೆಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತುಂಬಾ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದಿದೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಒಂದು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ನಿಮ್ಮ ಜೊತೆಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.